1,40,000 ಮುಗಿಸ್ಕೊಡ್ತೀನಿ. 1,40,000 ಮುಗಿಸ್ಕೊಡ್ತಿದ್ದಾರೆ ಅಂತ. ಬರೀ ನಿಮ್ ವೀಕ್ಷಕರಿಗೆ 11 ಮಾಡಲ್ 3 ಲಕ್ಷಗೆ ಮುಗಿಸ್ಕೊಡ್ತೀನಿ. ಚಾಲೆಂಜ್ ಮಾಡ್ಕೊಡ್ತಾ ಇದ್ದೀನಿ. ಮಾರ್ಕೆಟ್ ನಲ್ಲಿ ಲೋನ್ ಬೇಕಂದ್ರೆ ಲೋನ್ನೇ ಆಗತ್ತೆ. 3 ಲಕ್ಷಗೆ ಹೋಂಡಾ ಜಾಸ್ತಿ. ಬರೀ 1,40,000ಗೆ 9 ಮಾಡಲ್ ಅಸೆಂಟ್ ಕೊಡ್ತಾ ಇದ್ದೀನಿ. ಕೋಟಿಂಗ್ ಪ್ರೈಸ್ 2,20 ಇದೆ. ನಿಮ್ ವೀಕ್ಷಕರಿಗೆ ಬರೀ 2 ಲಕ್ಷಗೆ ಮುಗಿಸ್ಕೊಡ್ತೀನಿ. ಕೋಟಿಂಗ್ ಪ್ರೈಸ್ 2,20,000 ಇದೆ. ನಿಮ್ ವೀಕ್ಷಕರಿಗೆ ಫೈನಲ್ 195ಗೆ ಮುಗಿಸ್ಕೊಡ್ತೀನಿ. 1,95,000ಕ್ಕೆ ಮುಗಿಸ್ಕೊಡ್ತಿದ್ದಾರೆ ಸರ್. 1,70,000 ಫೈನಲ್ ಪ್ರೈಸ್. ಪ್ರೈಸ್. ಸಿಂಗಲ್ ಓನರ್ 34,000 ಓಡಿದ್ದೆ. ಕಮ್ಮಿ ಅಂತಂದ್ರೆ 3 ಲಕ್ಷ ಮಾಡ್ಕೊಡ್ತೀರಾ ಸರ್? ಹೇಗೆ ಸರ್ ಮುಂದೆ ಬರ್ಲಿ ಸರ್, ಮಾಡ್ಸೋಣ ನಮ್ ಕೈಯಿಂದ ಎಷ್ಟಾಗುತ್ತೆ. ಸಿಂಗಲ್ ಓನರ್ ಬರೀ 40 ಚೇಂಜ್ ಓಡಿದೆ. ಶರಣ್ರೆ, ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. 1 ಮಂತ್ ಆಯ್ತು ಕ್ವಾಲಿಟಿ ಕಾರ್ಸ್ ಬಂದಿದ್ದೀನಿ. ಕ್ವಾಲಿಟಿ ಕಾರ್ಸ್ ನೋಡ್ಬೋದು, ಕ್ವಾಲಿಟಿ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ಅಂಡ್ ಕ್ವಾಲಿಟಿ ಕಂಡೀಷನ್ ಅಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಅರ್ಬಾಜ್ ಸರ್ ನ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. 1 ಮಂತ್ ಆಯ್ತು. ಲಾಸ್ಟ್ ವಿಡಿಯೋ ಯಾವ ತರ ರೆಸ್ಪಾನ್ಸ್ ಇತ್ತು ಸರ್? ಸರ್ ತುಂಬಾ ಒಳ್ಳೆ ಇದ್ದಿದ್ದು. ಈ ಸತಿ ನಿಮ್ಗೆ ಬಂಪರ್ ಬೇಕಂದ್ರೆ ಕಂಪ್ಯಾರಿಸನ್ ನೋಡಿ ಕಸ್ಟಮರ್ ಬಲ್ಲಿ ಪ್ರೈಸಿಂಗ್ ನಲ್ಲಿ ಕಮ್ಮಿ ಕೊಟ್ಟು ಅದ್ನಲ್ಲಿನೇ ಸ್ಲೈಡ್ಲಿ ನೆಗೋಷಿಯೇಟ್ ಮಾಡಿ ಮತ್ತೆ ಆಲ್ ಓವರ್ ಕರ್ನಾಟಕಗೆ ಲೋನ್ ಕೊಟ್ಟು ಪ್ರೊಫೈಲ್ ಯಾರ್ದು ಚೆನ್ನಾಗಿರುತ್ತೆ ಅವ್ರಿಗೆ 0 ಡೌನ್ ಪೇಮೆಂಟ್ ನಲ್ಲಿ ಗಾಡಿ ಕೊಡ್ತೀನಿ. ಹಿಂದೆ ಮುಂದೆ ಇರೋವ್ರಿಗೆ ಸ್ವಲ್ಪ 30-50 ಅದು ಡೌನ್ ಪೇಮೆಂಟ್ ಎಷ್ಟು ಬರುತ್ತೆ ಚೆಕ್ ಮಾಡಿ ಹೇಳ್ತೀನಿ. ಬಟ್ ಕಮ್ಮಿನೇ ಬರೋದು. ಓಕೆ, ಅಂದ್ರೆ ನೀವು ಏನ್ ಹೇಳ್ತಿದ್ದಾರೆ, 0 ಡೌನ್ ಪೇಮೆಂಟ್ ಅಲ್ಲಿ ಕಾರ್ ಸಿಗುತ್ತೆ ಅಂತಿದ್ದಾರೆ. ಬೇಸ್ಡ್ ಆನ್ ಯುವರ್ ಸಿವಿಲ್ಸ್ ಗಾಡಿ ನೋಡಕ್ ಸಿಗುತ್ತೆ ಸರ್ ಇವಾಗ? ಸರ್ ಮಿನಿಮಮ್ 50 ಗಾಡಿ ನೋಡಕ್ಕೆ ಸಿಗುತ್ತೆ. ಅಂಡ್ ನಿಮ್ಗೆ ಗಾಡಿನಲ್ಲಿ ಎಲ್ಲಾ ಗಾಡಿಯಲ್ಲಿ ಅದ್ನಲ್ಲಿ ಮೇನ್ ಇವತ್ತು ಏನ್ ಕಾನ್ಸೆಪ್ಟ್ ಅಂದ್ರೆ ಪ್ರೈಸಿಂಗ್ ಕಾನ್ಸೆಪ್ಟ್ ಇರೋದು. ಅಂಡ್ ಲೊಕೇಶನ್ ಬನ್ನಿ ಬನ್ನರ್ಘಟ್ಟ ಒಳಗಡೆ ದೇವನ ಚಿಕ್ಕಹಳ್ಳಿ ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ಮಠ ಗಾಡಿ ಇದು ಶೋರೂಮ್ ಲೊಕೇಶನ್ ಬರೋದು. K51 RTO ಹಿಂದೆ ಬ್ಯಾಕ್ ಸೈಡ್ ಲ್ಯಾಂಡ್ ಮಾರ್ಕ್. ಇಲ್ಲಾಂದ್ರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ಬನ್ನಿ, ಕಾಲ್ ಮಾಡಿದ್ರೆ ಸಾಕು. ಲೊಕೇಶನ್ ನಲ್ಲಿ ಅಡ್ರೆಸ್ ಕನ್ಫ್ಯೂಸ್ ಆಗಂದ್ರೆ ಕಾಲ್ ಮಾಡ್ಲಿ, ಇಲ್ಲಾಂದ್ರೆ ಇದು ಮಾಡಿದ್ರು ಅವರು ಲೊಕೇಶನ್ ಕಳಿಸ್ತಾರೆ. ಹಾಗೆ ಪ್ರೈಸಿಂಗ್ ನೋಡೋದಾದ್ರೆ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಮ್ಮ ಹತ್ರ 1,40,000 1,30,000 ಇಂದ ಸ್ಟಾರ್ಟ್ ಆಗಿ 5 ಲಕ್ಷ ತನಕ ಇದಾಗತ್ತೆ, ಫಿನಿಶ್ ಆಗತ್ತೆ. ಅಂಡ್ ಯಾವ್ದು ಗಾಡಿ ಇಲ್ಲಿ ಸರ್ ನಿಮ್ಗೆ 1 ವರ್ಷ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೊಡ್ತಾ ಇದ್ದೀನಿ. RTO ಚಾರ್ಜಸ್, ಆಫೀಸ್ ಚಾರ್ಜಸ್ 1 ರೂಪಾಯಿ ತಗೊಳ್ಳಲ್ಲ. ಮೇನ್ ಪ್ರೈಸಿಂಗ್ ಇರೋದು ಈ ಸತಿ. ಒಂದ್ಸತಿ ವಿಡಿಯೋ ನೋಡ್ಲಿ ಅವ್ರಿಗೆ ಗೊತ್ತಾಗತ್ತೆ ಸರ್. ವಿಡಿಯೋ ನೋಡಿ ಅದ್ರ ಮೇಲೆ ನೆಗೋಷಿಯೇಟ್ ಆಗುತ್ತೆ. ಖಂಡಿತ ಸರ್, ಫೈನಲ್ ಪ್ರೈಸ್ ನಲ್ಲಿನೇ ನೆಗೋಷಿಯೇಟ್ ಮಾಡಿಸ್ಕೊಡೋಣ ಸರ್. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡಬೇಡ ಸರ್, ಬನ್ನಿ ಸರ್. ಖಂಡಿತ. ಮಾರುತಿ ಜೆನ್ 2005 ಮಾಡಲ್, 3rd ಓನರ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದಲ್ಲ ಗಾಡಿ. ಬನ್ನಿ ಚೆರಿ ರೆಡ್ ಕಲರ್ ನಲ್ಲಿ ಇದೆ. ಟಾಪ್ ಅಂಡ್ ವೇರಿಯಂಟ್ VXi. ಇದರಲ್ಲಿ ಬರೀ VXi ಮತ್ತೆ ZXi ಬರುತ್ತೆ. ಡ್ಯುಯಲ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, AC, ಬ್ಯಾಕ್ ಡಿಫಾಗರ್, ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್, ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಏನ್ ಹೆವಿ ಮಾಡಿಫೈ ಮಾಡಿದಾರೆ ಅನ್ಕೋತೀನಿ ಸರ್ ತಗೊಂಡ ನಂತರ? ಹೌದು ಸರ್. ಸರ್ ಒಂದ್ ಡೆಂಟ್ ಇಲ್ಲ, ಒಂದ್ ಸ್ಕ್ರಾಚ್ ಇಲ್ಲ. ತಕೊಂಡೋಗಿ ಬರೀ ಪೆಟ್ರೋಲ್ ಹಾಕಿ ಓಡಿಸ್ಬೇಕು, ಆ ಪ್ರಕಾರ ಮೇಂಟೈನ್ ಆಗಿದೆ. ನಿಮ್ಗೆ ನಿಮ್ ವೀಕ್ಷಕರಿಗೆ ಬರೀ 1,40,000ಗೆ ಮುಗಿಸ್ಕೊಡ್ತೀನಿ. 1,40,000ಕ್ಕೆ ಮುಗಿಸ್ಕೊಡ್ತಿದ್ದಾರೆ ಅಂತಾರೆ. ಮುಂದ್ಗಡೆ ಒಂದ್ ಸ್ವಲ್ಪ ಗ್ಲಾಸ್ ಹೋಗಿದೆ, ಅದನ್ನ ಚೇಂಜ್ ಮಾಡ್ಕೊಡ್ತೀರಾ ಸರ್? ಖಂಡಿತ ಸರ್, ಮಾಡಿಸ್ಕೊಡೋಣ. ಹಾಗೆ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ಸರ್ ನೆಕ್ಸ್ಟ್ ಗಾಡಿ ಬನ್ನಿ SX4 ಇದೆ. 2012 ಮಾಡಲ್, ZXi ಸಾರಿ VDI 2nd ಓನರ್ ವೈಟ್ ಕಲರ್ ನಲ್ಲಿ ಇದೆ. ಬಂಪರ್ ಆಫರ್ ನಲ್ಲಿ ಕೊಡ್ತಾ ಇದ್ದೀನಿ. ಬರೀ 3 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ. 12 ಮಾಡಲ್ VDI SX4 ವೈಟ್ ಕಲರ್ ನಲ್ಲಿ. ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್? ಸರ್ ಓಡಿದು ಬನ್ನಿ 68,000 ಓಡಿದೆ ಸರ್. 68 ZXi ಅಂದ್ರೆ ಟಾಪ್ ಅಂಡ್ ಗಾಡಿ ಬರುತ್ತೆ. ಹೌದು ಸರ್, ನೋಡಬಹುದು. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್ ಬರುತ್ತೆ ಗಾಡಿನಲ್ಲಿ. ನಿಮ್ಗೆ ಕುತ್ಕೊಳ್ಳಕ್ಕೆ ಎಲ್ಲ ಸ್ಪೇಸ್, ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಶಿಫ್ಟ್ ಡಿಸೈರ್ ಇಂದ ಜಾಸ್ತಿ ಬರುತ್ತೆ. VDI ಶಿಫ್ಟ್ ಡಿಸೈರ್ ಹುಡುಕ್ತಿರೋ ಅವ್ರಿಗೆ ಇದು ತುಂಬಾ ಒಳ್ಳೆ ಗಾಡಿ ಸರ್. ಹಾಗೆ ಬನ್ನಿ ಸರ್, ನೆಕ್ಸ್ಟ್ ಗಾಡಿ ತೋರಿಸ್ರಿ ಸರ್. ಹೋಂಡಾ ಜಾಜ್ VMT ಟಾಪ್ ಅಂಡ್ ವೇರಿಯಂಟ್, ಡ್ಯುಯಲ್ ಏರ್ ಬ್ಯಾಗ್ ಸಿಗುತ್ತೆ. ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಟಚ್ OnePlus ಸಿಸ್ಟಮ್ ಇದೆ. ಅಲೋ ವೀಲ್ಸ್ ಕಂಪ್ನಿಯಿಂದ ಸಿಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಸ್ಟ್ಯಾನ್ಲಿದು ಸೀಟ್ ಕವರ್ ಹಾಕಿದ್ದಾರೆ, ಒರಿಜಿನಲ್ ಬ್ರೌನ್ ಕಲರ್ ನಲ್ಲಿ ಲೆದರ್ ಸೀಟ್ ಕವರ್. ಮತ್ತೆ ನಿಮ್ಗೆ ಬ್ಯಾಕ್ ಡಿಫಾಗರ್, ವೈಫರ್, ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ. ಗಾಡಿನಲ್ಲಿ ಪ್ರತಿ ಒಂದು ಸಿಗುತ್ತೆ. ಏರ್ ಬ್ಯಾಗ್ ಇಲ್ಲಿ, ABS, ಅಲೋ ವೀಲ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಬರೀ ನಿಮ್ ವೀಕ್ಷಕರಿಗೆ 11 ಮಾಡಲ್ 3 ಲಕ್ಷಗೆ ಮುಗಿಸ್ಕೊಡ್ತೀನಿ. ಚಾಲೆಂಜ್ ಮಾಡ್ಕೊಡ್ತಾ ಇದ್ದೀನಿ. ಮಾರ್ಕೆಟ್ ನಲ್ಲಿ ಲೋನ್ ಬೇಕಂದ್ರೆ ಲೋನ್ನೇ ಆಗತ್ತೆ. 3 ಲಕ್ಷಗೆ ಹೋಂಡಾ ಜಾಸ್ತಿ ಸಿಗ್ತಾ ಇದೆ. ಸೊ ಡೌನ್ ಪೇಮೆಂಟ್ ಎಷ್ಟಾಗಬಹುದು ಸರ್? ಸರ್ ಈ ಗಾಡಿಗೆ 0 ಡೌನ್ ಪೇಮೆಂಟ್ ತಗೊಂಡ್ ಬಡ್ಲಿ ಲೋನ್ ಆಗುತ್ತೆ ಸರ್. 3 ಲಕ್ಷಗೆ 11 ಮಾಡಲ್ ಟಾಪ್ ಅಂಡ್ ವೇರಿಯಂಟ್ ಹೋಂಡಾ ಜಾಸ್ತಿ ಕೊಡ್ತಾ ಇದೆ. ಮೋಸ್ಟ್ ಆಫ್ ದ ಗಾಡಿಗಳು 0 ಡೌನ್ ಪೇಮೆಂಟ್ ಅಲ್ಲೇ ಇದೆ ಅನ್ಕೋ. ಹೌದು ಸರ್.
ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ಟಾಟಾ ಇಂಡಿಗೋ ಮಾನ್ಸಾ ಸರ್ ಟಾಟಾ ಇಂಡಿಗಾ ಮಾನ್ಸಾ ಸರ್ 10 ಮಾಡಲ್ ಕಾಟೇಜ್ ಜೆಟ್ 90 PS ಬರೀ 1,75,000 ಮಾಡಿಸ್ಕೊಡ್ತೀನಿ. ಫ್ಯೂಚರ್ ವೈಸ್ ನೋಡಿದೆ ಅಂದ್ರೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ನಲ್ಲಿ ಮೌಂಟ್ ಕಂಟ್ರೋಲ್ ಬ್ಲೂಟೂತ್ ಸಿಸ್ಟಮ್ ಸಿಗುತ್ತೆ ಅಂಡ್ ನಿಮ್ಗೆ AC ಕ್ಲೈಮೇಟ್ ಕಂಟ್ರೋಲ್ ಸಮೇತ ಸಿಗುತ್ತೆ. 2010 ಮಾಡಲ್ ಸೆಕೆಂಡ್ ಓನರ್ ಬರೀ 170ಗೆ ಮುಗಿಸ್ಕೊಡ್ತೀನಿ ಸರ್. 1,70,000 ಫೈನಲ್ ಪ್ರೈಸ್. ಹಾಗೆ ಇನ್ನೊಂದಿರೋದು ಸರ್ ಹೋಂಡಾ ಸಿಟಿ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್, VMT ಡ್ಯೂಯಲ್ ಏರ್ ಬ್ಯಾಗ್, ABS, ಅಲೌ ವೀಲ್ಸ್, ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಸಮೇತ ಅಂಡ್ ನಿಮ್ಗೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಸಿಗುತ್ತೆ, ಸೈಡ್ ಅಡ್ಜಸ್ಟಬಲ್ ಮಿರರ್ ಕಂಟ್ರೋಲ್, ಡಿಫಾಗರ್, ಫಾಗ್ ಲ್ಯಾಂಪ್ ಸಿಗುತ್ತೆ. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಇದು ಎಲ್ಲ ಸಿಗುತ್ತೆ ನಿಮ್ಗೆ ಫ್ಯೂಚರ್ ವೈಸ್ ನೋಡಿದೆ ಅಂದ್ರೆ. ಅಂಡ್ ವಿಟೆಕ್ ಇಂಜಿನ್ ತುಂಬಾ ಒಳ್ಳೆ ಇಂಜಿನ್ ಇದು. ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? ಸರ್ 3,70,000ಗೆ ಮುಗಿಸ್ಕೊಡ್ತೀನಿ ಫೈನಲ್ ಪ್ರೈಸ್. 3,95,000 ಕೋಟಿಂಗ್ ಇದೆ, ಬಟ್ ನಿಮ್ ವೀಕ್ಷಕರಿಗೆ 3,70,000ಗೆ ಮುಗಿಸ್ಕೊಡ್ತೀನಿ. 3,70,000 ಅಂತ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಶಿಫ್ಟ್ ಡಿಸೈರ್ VXi 11 ಮಾಡಲ್ ಪೆಟ್ರೋಲ್ ಇಂಜಿನ್. ನಿಮ್ಗೆ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಬರುತ್ತೆ ಅಂಡ್ ನಿಮ್ಗೆ ಮೈಲೇಜ್ ತುಂಬಾ ಒಳ್ಳೆ ಸಿಗತ್ತೆ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಗಾಡಿನಲ್ಲಿ. ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಲಾಕಿಂಗ್ ಎಲ್ಲ ಇದೆ. ನಿಮ್ಗೆ ಬೂಟ್ ಸ್ಪೇಸ್ ಇಲ್ಲಿ ಎಲ್ಲ ಶಿಫ್ಟ್ ಡಿಸೈರ್ ಬಗ್ಗೆ ಎಲ್ಲರಿಗೆ ಗೊತ್ತಿರತ್ತೆ. ಹೌದು. ಸೊ ಇದು ಕೋಟಿಂಗ್ ಪ್ರೈಸ್ ಬನ್ನಿ 3,30,000 ಇದೆ. ನಿಮ್ ವೀಕ್ಷಕರಿಗೆ 11 ಮಾಡಲ್ 3,05,000ಗೆ ಮುಗಿಸ್ಕೊಡ್ತೀನಿ. 3 ಲಕ್ಷ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್ 2014 ಮಾಡಲ್ ಸಿಂಗಲ್ ಓನರ್ 65 ಓಡಿದೆ, ಪೆಟ್ರೋಲ್ ಇಂಜಿನ್. ಒಂದ್ ಡೆಂಟ್ ಇಲ್ಲ, ಒಂದ್ ಸ್ಕ್ರಾಚ್ ಇಲ್ಲ, ಶೋರೂಮ್ ಮೇಂಟೆನೆನ್ಸ್ ನಲ್ಲಿ ಇದೆ, ಮಿನ್ ಕಂಡೀಷನ್ ನಲ್ಲಿ ಇದೆ, ಸಿಂಗಲ್ ಓನರ್ VMT ಸರ್. ಇದು ಕೋಟಿಂಗ್ ಪ್ರೈಸ್ ಬನ್ನಿ 575 ಇದೆ. ನಿಮ್ ವೀಕ್ಷಕರಿಗೆ ಬರೀ 5,50,000ಗೆ ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ಗಾಡಿ ಕೊಡ್ತೀನಿ. ಕ್ರೂಸ್ ಕಂಟ್ರೋಲ್ ಸಿಗತ್ತೆ ಗಾಡಿನಲ್ಲಿ, ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಕ್ರೀನ್ ಟಚ್ ಸಿಸ್ಟಮ್, ಬ್ಲೂಟೂತ್, ರಿವರ್ಸ್ ಕ್ಯಾಮ್ರಾ ಸಮೇತ ಅಂಡ್ ರೇರ್ AC ಪ್ಯಾಸೆಂಜರ್ಗೆ ಕೂಡ ಸಿಗತ್ತೆ. ಫುಲ್ಲಿ ಟಾಪ್ ಎಂಡ್ ಎಲ್ಲ ಫೀಚರ್ಸ್ ಸಿಗತ್ತೆ. ನಿಮ್ ವೀಕ್ಷಕರಿಗೆ 5,50,000 ಆಗುತ್ತೆ ಸರ್. 5,50,000. ಹೌದು ಸರ್. ಓಕೆ. ನೆಕ್ಸ್ಟ್ ಗಾಡಿ ಇನ್ನೊಂದು ಫೋರ್ಡ್ ಇರೋದು ಸರ್ ಫೋರ್ಡ್ ಫಿಗೋ 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ, ZXi ಡ್ಯೂಯಲ್ ಇದು ಟಾಪ್ ಅಂಡ್ ತಗೊಳ್ಳಿ, ಮಿಡ್ ತಗೊಳ್ಳಿ, ಡ್ಯೂಯಲ್ ಪವರ್ ವಿಂಡೋನೇ ಬರೋದು. ಡ್ಯೂಯಲ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC, ಡಿಫಾಗರ್ ಸಿಗುತ್ತೆ. ಅಂಡ್ ಗಾಡಿನಲ್ಲಿ ಮೈಲೇಜ್ ವೈಸ್ ನೋಡಿದ್ರೆ ಅಂದ್ರೆ 20 ಸಿಗುತ್ತೆ ಫಿಗೋ ನಲ್ಲಿ. ಅಂಡ್ ನಿಮ್ಗೆ ಮೇಂಟೆನೆನ್ಸ್ ತುಂಬಾ ಕಮ್ಮಿ ಆಗತ್ತೆ. ನಿಮ್ಗೆ ಕೋಟಿಂಗ್ ಪ್ರೈಸ್ ಇರೋದು 2,30,000. ನಿಮ್ ವೀಕ್ಷಕರಿಗೆ ಬರೀ 2,05,000ಗೆ 2 ಲಕ್ಷ ಆಗತ್ತೆ ಅಂತಿದ್ದಾರೆ ಅಲ್ವಾ ಸರ್? ಹೌದು ಸರ್. ಬನ್ನಿ ಸರ್. ನೆಕ್ಸ್ಟ್ ಇನ್ನೊಂದು ರಿನಾಲ್ಟ್ ಕ್ವಿಡ್ ಇದೆ, 2016 ಮಾಡಲ್ 57 ರೆಕಾರ್ಡೆಡ್ ಓಡಿದೆ ಕಂಪ್ನಿಯಿಂದ. ಸೆಕೆಂಡ್ ಓನರ್ ಆಗಿದೆ. RXZ ಆಪ್ಷನಲ್ ವಿತ್ ಏರ್ ಬ್ಯಾಗ್ ಸಿಗತ್ತೆ, ಸ್ಕ್ರೀನ್ ಟಚ್ ಸಿಸ್ಟಮ್ ಸಿಗತ್ತೆ, ABS ಸಿಗತ್ತೆ, ಅಂಡ್ ಸ್ಟೇರಿಂಗ್ ನಲ್ಲಿ ಅಡ್ಜಸ್ಟಬಲ್ ಸಿಗತ್ತೆ, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಲಾಕಿಂಗ್ ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಸಿಗತ್ತೆ ಗಾಡಿನಲ್ಲಿ. ಮೈಲೇಜ್ ಪೆಟ್ರೋಲ್ ನಲ್ಲಿನೇ ನಿಮ್ಗೆ 20 ಸಿಗತ್ತೆ. ಚಾಲೆಂಜ್ ಮಾಡ್ತೀನಿ. ಕೋಟಿಂಗ್ ಪ್ರೈಸ್ ಇರೋದು 3,20,000 ಇದೆ. ನಿಮ್ ವೀಕ್ಷಕರಿಗೆ ಬರೀ 295ಗೆ ಮುಗಿಸ್ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ಸರ್. ಸರ್ ಫ್ಯೂಡಿಕ್ 2011 ಮಾಡಲ್ SX ಟಾಪ್ ಎಂಡ್ ಫುಲ್ಲಿ ಲೋಡೆಡ್ ಗಾಡಿ. ಫುಲ್ಲಿ ಲೋಡೆಡ್ ಗಾಡಿ ವಿತ್ ಬ್ಲೂಟೂತ್ ಸಿಸ್ಟಮ್, ಡಿಫಾಗರ್, ವೈಫರ್, ಡ್ಯೂಯಲ್ ಏರ್ ಬ್ಯಾಗ್, ABS, ಆಟೋ ಕ್ಲೋಸರ್ ಮಿರರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಅಂಡ್ ಲೆದರ್ ಸೀಟ್, 4 ಡೋರ್ ಪವರ್ ವಿಂಡೋ, ಅಲೌ ವೀಲ್ಸ್, ಫಾಗ್ ಲ್ಯಾಂಪ್, ಡಿಫಾಗರ್ ಎಲ್ಲ ಸಿಗುತ್ತೆ. ಪ್ರತಿ ಒಂದು SX ಟಾಪ್ ಎಂಡ್. ನಿಮ್ ವೀಕ್ಷಕರಿಗೆ ಕೋಟಿಂಗ್ ಇರೋದು 4,30,000 ಇದೆ. ಅದೆಲ್ಲ ಕೋಟಿಂಗ್ ಪ್ರೈಸ್ ಬಿಟ್ಬಿಡಿ. ಚಾಲೆಂಜಿಂಗ್ ಪ್ರೈಸ್ ಜೊತೆ 3,90,000ಗೆ ಸರ್. 3,90,000 ಅಂಡ್ ಅದ್ನಲ್ಲಿನೇ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. I20 ಪ್ರೈಸ್ ನಲ್ಲಿ ವರ್ನಾ ಫ್ಯೂಡಿಕ್ ತಗೊಂಡು ಹೋಗ್ಬೇಕು. ಸೂಪರ್. ಹಂಗೆ ನೆಕ್ಸ್ಟ್ ಗಾಡಿ ತೋರಿಸೋದಾದ್ರೆ ಸರ್ ಇಯಾನ್ 16 ಮಾಡಲ್ ಸಿಂಗಲ್ ಓನರ್ ಗಾಡಿ, ಎರಾ ಪ್ಲಸ್ ಡ್ಯೂಯಲ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್. ಇದರಲ್ಲಿ ಟಾಪ್ ಅಂಡ್ ಡೌನ್, ಮಿಡ್ ಒಳ್ಳೆ ಡ್ಯೂಯಲ್ ಬರೋದು. ಡ್ಯೂಯಲ್ ಪವರ್ ವಿಂಡೋ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಮಾರ್ಕೆಟ್ ಬಂದಿದೆ, ಬ್ರ್ಯಾಂಡ್ ಟೈರ್ಸ್. ಅಂಡ್ ನಿಮ್ಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ. ಗಾಡಿನಲ್ಲಿ ಮೈಲೇಜ್ ಬನ್ನಿ ತುಂಬಾ ಒಳ್ಳೆ ಸಿಗುತ್ತೆ. 800 cc ಬರೋದು. ಪೆಟ್ರೋಲ್ ನಲ್ಲಿನೇ ನಿಮ್ಗೆ 20+ ಸಿಗುತ್ತೆ. ಸಿಟಿನಲ್ಲಿ 17 ಸಿಗುತ್ತೆ ಸರ್. ಕೋಟಿಂಗ್ ಪ್ರೈಸ್ ಬನ್ನಿ
3,25,000 ಇದೆ. ನಿಮ್ ವೀಕ್ಷಕರಿಗೆ ಬರೀ 3 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಮುಗಿಸ್ಕೊಡ್ತಿದ್ದೀರಾ, ಬಂದ್ರೆ ನೆಗೋಷಿಯೇಟ್ ಆಗತ್ತೆ. ಖಂಡಿತ ಸರ್. ಹಾಗೆ ಡಾಸ್ಟನ್ ರೆಡಿಗೋ ಒಂದಿದ್ದೀರಾ ಸರ್? ಸರ್ ಡಟ್ಸನ್ ರೆಡಿಗೋ 2017 ಮಾಡೆಲ್ ಸಿಂಗಲ್ ಓನರ್, ಬರೀ 40 ಚೇಂಜ್ ಓಡಿದೆ. ಸಾರಿ 34,000 ಓಡಿದೆ. ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಬೇಕಂದ್ರೆ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಸಿಂಗಲ್ ಓನರ್ 2017 ಮಾಡೆಲ್, ಕೋಟಿಂಗ್ ಪ್ರೈಸ್ 275 ಇದೆ. ನಿಮ್ ವೀಕ್ಷಕರಿಗೆ ಬರೀ 2,40,000ಗೆ ಸಿಂಗಲ್ ಓನರ್ ಕಮ್ಮಿ ಓಡಿದು ಗಾಡಿ ಕೊಡ್ತೀನಿ ಸರ್. ಅದ್ನಲ್ಲಿನೇ ಸ್ಲೈಡ್ಲಿ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಸೊ ನೋಡಬಹುದು ಗಾಡಿ ತುಂಬಾ ಕಮ್ಮಿ ಹೋಗಿದೆ, ಸಿಂಗಲ್ ಓನರ್ ಗಾಡಿ ಆಗಿದೆ, ಮೈಲೇಜ್ ಅಲ್ಲೂ ಚೆನ್ನಾಗಿ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಜಾಸ್ತಿ ಏನು ಓಡಿಲ್ಲ ಗಾಡಿ. ಸಿಂಗಲ್ ಓನರ್ ಗಾಡಿ, 2 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಸರ್ ಸ್ವಲ್ಪ ಗಾಡಿನಲ್ಲಿ. ಪ್ಲೇಸ್ ಆಗಿರೋದ್ರಿಂದ 17 ಮಾಡೆಲ್ ಸರ್. ನಿಮ್ಗೆ ಲೇಟೆಸ್ಟ್ ಮಾಡೆಲ್ ತುಂಬಾ ಕಮ್ಮಿಗೆ ಕೊಡ್ತೀನಿ. ನಿಮಗೆ ಫ್ರಂಟ್ ಪ್ರೊಫೈಲ್ ಯಾವ ತರ ಇದೆ ತೋರಿಸ್ತಿದ್ದೀನಿ. ಅಂಡ್ ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಇದೆ. ತಗೊಂಡ್ರೆ ಏನು ಖರ್ಚಿಲ್ಲ ಅಲ್ಲ ಸರ್? ಸರ್ 1 ರೂಪಾಯಿ ಖರ್ಚಿಲ್ಲ ಸರ್. ಸಿಂಗಲ್ ಓನರ್ ಕಮ್ಮಿ ಓಡಿದ್ದು ಗಾಡಿ. 2,40,000 ನಲ್ಲಿ ಇನ್ನ ಕಮ್ಮಿ ಆಗುತ್ತೆ. ಲೋನ್ ಬೇಕಂದ್ರೆ 0 ಡೌನ್ ಪೇಮೆಂಟ್ ಮೇಲೆ ಆಗುತ್ತೆ. ಓಕೆ ಸೂಪರ್. ನೆಕ್ಸ್ಟ್ ಗಾಡಿ ಇರೋದು ಸರ್? ಸರ್ 2016 ಮಾಡೆಲ್, ಸೆಕೆಂಡ್ ಓನರ್, SMT ವೇರಿಯಂಟ್, ಡೀಸೆಲ್ ಇಂಜಿನ್, 25-23 ಮೈಲೇಜ್ ಸಿಗೋದು ಗಾಡಿ ಸರ್. ಇದು ಹೈವೇ ನಲ್ಲಿ ಮೈಲೇಜ್ ಕಿಂಗ್ ಅಮೇಜ್. ಇದು ನಿಮ್ಗೆ ಅಮೇಜ್ ನಲ್ಲಿ ಮೈಲೇಜ್ ಬಗ್ಗೆ ಕಂಪ್ಲೇಂಟ್ ಸಿಗಲ್ಲ. ಡೀಸೆಲ್ ಗಾಡಿ ಇದು. 2016 ಮಾಡೆಲ್, 7 ಸೆಕೆಂಡ್ ಓನರ್. ಅಂಡ್ ನಿಮ್ಗೆ ಗಾಡಿ 60 ಚೇಂಜ್ ಓಡಿದೆ. ರೆಕಾರ್ಡೆಡ್ ಡೀಸೆಲ್ ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ, 4 ಡೋರ್ ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ, ರಿಮೋಟ್ ಕೀ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಅಂಡ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್, ಸಾರಿ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ಹಾಕಿದ್ದಾರೆ ಕಸ್ಟಮರ್. ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ ನೀವು ಮುಂದ್ಗಡೆದು. ಹೌದು ಸ್ವಲ್ಪ ಇದಾಗಿದೆ, ಅದನ್ನು ಹೇಳ್ಬಿಡ್ತೀನಿ ನಿಮ್ಗೆ. ಸರ್ ಪ್ರೈಸ್ ಏನ್ ಹೇಳ್ತಿದ್ದೀರಾ? ಸರ್ ಕೋಟಿಂಗ್ ಪ್ರೈಸ್ ಬನ್ನಿ 4,20,000 ಇದೆ. ನಿಮ್ ವೀಕ್ಷಕರಿಗೆ ಬರೀ 390ಗೆ 16 ಮಾಡೆಲ್ ಹೋಂಡಾ ಅಮೇಸ್ ಕೊಡ್ತಾ ಇದ್ದೀನಿ ಸರ್. 3,90,000. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಟ್ರಿಂಗ್ರೇ ಇರೋದು ಸರ್. ಸ್ಟ್ರಿಂಗ್ರೇ 2013 ಮಾಡೆಲ್, ಸೆಕೆಂಡ್ ಓನರ್, 72 ಓಡಿದೆ. ಅಂಡ್ ನೀವು ಇದು ತುಂಬಾ ರೇರ್ ಸಿಗೋದು ನಿಮ್ಗೆ ಮಾರ್ಕೆಟ್ ನಲ್ಲಿ. ಮುಂದೆ ಪೋರ್ಷನ್ ನೋಡ್ದೆ ಅಂದ್ರೆ ಗೊತ್ತಾಗತ್ತೆ. ಸ್ಟ್ರಿಂಗ್ರೇ ಬನ್ನಿ ರೇರ್ ಸಿಗೋದು. ಮೈಲೇಜ್ ಏನಿದೆ ಸರ್ ಇದರದ್ದು? ಸರ್ 20 ಸರ್. 20 ಆರಾಮಾಗಿ ಬರುತ್ತೆ. ಸೇಮ್ ವ್ಯಾಗ್ನರ್, ಬಟ್ ಬಾಡಿ ಶೇಪ್ ಲೇಟೆಸ್ಟ್ ಬರೋದು ಅಷ್ಟೇ. 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ, ಅಲೌ ವೀಲ್ ಸಿಗುತ್ತೆ. ಅಂಡ್ ನಿಮ್ಗೆ ಸ್ಟೇರಿಂಗ್ ನಲ್ಲಿ ಅಡ್ಜಸ್ಟಬಲ್ ಆಪ್ಷನ್ ಸಿಗುತ್ತೆ. ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್ ಇದು? 72 ಸರ್. 72 ರೆಕಾರ್ಡೆಡ್ ಸರ್. ಓಕೆ. ಹಾಗೆ ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? ಸರ್ ಇದಕ್ಕೆ ಬನ್ನಿ 3,75,000 ಇದೆ. ನಿಮ್ ವೀಕ್ಷಕರಿಗೆ 3,30,000 ಹೇಳ್ತೀನಿ ಸರ್. 3,30,000. ಹೌದು ಸರ್. ಇದ್ರ ಮೇಲೆ 0 ಡೌನ್ ಪೇಮೆಂಟ್ ಆಗುತ್ತೆ? ಖಂಡಿತ ಸರ್ ಆಗುತ್ತೆ. ನೆಕ್ಸ್ಟ್ ಹೋಂಡಾ ಸಿವಿಕ್ ಇರೋದು ಸರ್. 10 ಮಾಡೆಲ್, ಹೇಳಿ. ಸೆಕೆಂಡ್ ಓನರ್. ನಿಮ್ಗೆ ಗಾಡಿನಲ್ಲಿ ಎಲ್ಲ ಆಪ್ಷನ್ ಸಿಗತ್ತೆ. ಯಾಕೆಂದ್ರೆ ಟಾಪ್ ಅಂಡ್ VMT ಆಟೋ ಕ್ಲೋಸರ್ ಮಿರರ್ ಇಲ್ಲಿ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲೌ ವೀಲ್ಸ್, ಫಾಗ್ ಲ್ಯಾಂಪ್, ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಸೈಡ್ ಅಡ್ಜಸ್ಟಬಲ್ ಮಿರರ್ ಕಂಟ್ರೋಲ್, ಪ್ರತಿ ಒಂದು ಸಿಗತ್ತೆ. 2010 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಇಂಜಿನ್. ಕೋಟಿಂಗ್ ಪ್ರೈಸ್ ಬನ್ನಿ ನಿಮ್ ವೀಕ್ಷಕರಿಗೆ 3,35,000 ಇದೆ. 3,10ಗೆ ಮುಗಿಸ್ಕೊಡ್ತೀನಿ ಸರ್. ಹೋಂಡಾ ಸಿವಿಕ್ 10 ಮಾಡೆಲ್, ಚಾಲೆಂಜಿಂಗ್ ಪ್ರೈಸ್. ಅದ್ನಲ್ಲಿನೇ ಇನ್ನ ಕಮ್ಮಿ ಮಾಡಿಸ್ಕೊಡೋಣ. ಕಮ್ಮಿ ಅಂತಂದ್ರೆ 3 ಲಕ್ಷ ಮಾಡ್ಕೊಡ್ತೀರಾ ಸರ್? ಹೇಗೆ ಸರ್? ಮುಂದೆ ಬರ್ಲಿ ಸರ್, ಮಾಡ್ಸೋಣ ನಮ್ಮ ಕೈಯಿಂದ ಎಷ್ಟಾಗುತ್ತೆ. ಫಿಯಟ್ ಒಂದಿರೋದು ಸರ್, ಫಿಯಟ್ ಪುಂಟೋ ಸರ್ 2010 ಮಾಡೆಲ್, ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್, ಡೈನಾಮಿಕ್, 4 ಡೋರ್ ಪವರ್ ವಿಂಡೋ ಸಿಗತ್ತೆ, ಪವರ್ ಸ್ಟೇರಿಂಗ್ ಸಿಗತ್ತೆ, ಮ್ಯೂಸಿಕ್ ಸಿಸ್ಟಮ್, AC ಸಿಗತ್ತೆ, ಮತ್ತೆ ನಿಮ್ಗೆ ಬ್ಯಾಕ್ ಡಿಫಾಗರ್, ವೈಫರ್ ಸಿಗತ್ತೆ. ಓಕೆ. ಸಿಂಗಲ್ ಓನರ್ ಗಾಡಿ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪ್ನಿ ಫಿಟೆಡ್ ಅಲ್ವಾ? ಏನೇನು ಎಕ್ಸ್ಟ್ರಾ ಅಡಿಷನಲ್ ಹಾಕಿಲ್ಲ ಅಲ್ಲ ಸರ್? ಏನಿಲ್ಲ, ಎಲ್ಲ ಕಂಪ್ನಿ ಫಿಟೆಡ್. ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ. ಅಂಡ್ ಸರ್ ಮೈಲೇಜ್ ಏನಿದೆ ಸರ್ ಇದ್ರದ್ದು? ಸರ್ ನಿಮ್ಗೆ ಸೇಮ್ ಶಿಫ್ಟ್ 17-18 ಹೈವೇ ನಲ್ಲಿ, ಸಿಟಿನಲ್ಲಿ 13-14 ಸಿಗತ್ತೆ. ಬರೀ ಕೋಟಿಂಗ್ ಪ್ರೈಸ್ ಬನ್ನಿ 2,25,000 ಇದೆ. 2,05,000ಗೆ ಮುಗಿಸ್ಕೊಡೋಣ. ಓಕೆ. 2,05,000 ಅಂತಂದ್ರೆ ಹೆಚ್ಚು ಕಮ್ಮಿ ಆದ್ರೆ 2 ಲಕ್ಷ ಆಗುತ್ತೆ. ಬಂದ್ ಮಾತಾಡಿ. ಹಾಗೆ ನೆಕ್ಸ್ಟ್ ಗಾಡಿ ಸರ್? ಹೋಂಡಾ ಸಿಟಿ 2011 ಮಾಡೆಲ್ ಇದೆ. ಡ್ಯುಯಲ್ ಪವರ್ ವಿಂಡೋ, ಸಾರಿ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲೌ ವೀಲ್ಸ್, ಡಿಫಾಗರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಸಿಗತ್ತೆ ಸರ್. ಫ್ರಂಟ್ ಫಾಗ್ ಲ್ಯಾಂಪ್ ಸಿಗತ್ತೆ. ಅಂಡ್ 2011 ಮಾಡೆಲ್, ಸೆಕೆಂಡ್ ಓನರ್, 64 ಓಡಿದೆ ಗಾಡಿ. ಬನ್ನಿ ಪೆಟ್ರೋಲ್ ಇಂಜಿನ್,
ಓಕೆ ನಿಮ್ಗೆ ಕೋಟಿಂಗ್ ಪ್ರೈಸ್ ಇರೋದು 3,70,000 ಇದೆ. 3,50,000ಗೆ ಫೈನಲ್ ಮುಗಿಸ್ಕೊಡ್ತೀನಿ 3,50,000ಕ್ಕೆ ಫೈನಲ್ ಆಗುತ್ತೆ ಅಂತಿದ್ದೀರಾ. ಹಾಗೆ ನೆಕ್ಸ್ಟ್ ಇರೋದು ಸರ್ ಡೀಸೆಲ್ ನಲ್ಲಿ ಜಾಸ್ತಿ ಮೈಲೇಜ್ ಇರೋದು ಗಾಡಿ ಸರ್ 25 ಮೈಲೇಜ್ ಸಿಗುತ್ತೆ ಸರ್ ಹೈವೇ ನಲ್ಲಿ. ಹೋಂಡಾ ಸಿಟಿ ಡೀಸೆಲ್ ನಲ್ಲಿ ಲೇಟೆಸ್ಟ್ 14 ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ ಗಾಡಿನಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಸಿಗತ್ತೆ, ABS ಸಿಗತ್ತೆ, ಕ್ರೂಸ್ ಕಂಟ್ರೋಲ್ ಸಿಗತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಸಿಗತ್ತೆ, ಬ್ಲೂಟೂತ್ ಸಿಸ್ಟಮ್ ಸಿಗತ್ತೆ, ಹಿಂದೆ ಕುತ್ಕೊಳ್ಳೋಕೆ ರೇರ್ AC ಸಿಗತ್ತೆ, ಅಂಡ್ ಡಿಫಾಗರ್, ಬ್ಯಾಕ್ ಸ್ಪಾಯ್ಲರ್, ಫ್ರಂಟ್ ಫಾಗ್ ಲ್ಯಾಂಪ್, ಸೈಡ್ ಅಡ್ಜಸ್ಟಬಲ್ ಮಿರರ್ ಕಂಟ್ರೋಲ್ ಸಿಗತ್ತೆ. ಗಾಡಿನಲ್ಲಿ ನಿಮಗೆ ಫುಲ್ಲಿ ಲೋಡೆಡ್ ಗಾಡಿ ಇದು. ಏರ್ ಬ್ಯಾಗ್ ಇಲ್ಲಿ ABS ಎಲ್ಲ ಸಿಗತ್ತೆ, ಡಿಫಾಗರ್, ವೈಫರ್ ಎಲ್ಲ ಸಿಗತ್ತೆ. ಗಾಡಿ ಕೋಟಿಂಗ್ ಪ್ರೈಸ್ ಇರೋದು 5,40,000 ಇದೆ. ನಿಮ್ ವೀಕ್ಷಕರಿಗೆ ಬರೀ 5,05,000ಗೆ ಮುಗಿಸ್ಕೊಡ್ತೀನಿ. 5,05,000 ಹೇಳ್ತಿದ್ದಾರೆ. ಬಂದ್ರೆ ಇನ್ನೂ ನೆಗೋಷಿಯೇಟ್ ಆಗುತ್ತೆ, ಅದು ಕಾಮನ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಇನ್ನೊಂದು, ಸೊ ರೆಡ್ ಕಲರ್ ಒಂದು ತೋರಿಸಿದೀನಿ, ಇನ್ನೊಂದು ವೈಟ್ ಕಲರ್ ಒಂದಿದೆ ಸರ್. ಅದು ಬೆಂಗಳೂರು ಪಾಸಿಂಗ್ ಬೆಂಗಳೂರು ಅಲ್ಲ, ಇದು ಉತ್ತರ ಕರ್ನಾಟಕ ಪಾಸಿಂಗ್. ಹೇಳಿ ಸರ್. ಸರ್ 2011 ಮಾಡೆಲ್ ಡೀಸೆಲ್ ಇಂಜಿನ್, ಅದು ಪೆಟ್ರೋಲ್ ತೋರಿಸಿದ್ದು, ಇವಾಗ ಡೀಸೆಲ್. 11 ಮಾಡೆಲ್ ಡೀಸೆಲ್, 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ಡಿಫಾಗರ್, ವೈಫರ್ ಅಂಡ್ ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ. ಕೋಟಿಂಗ್ ಪ್ರೈಸ್ ಬನ್ನಿ 2,40,000 ಇದೆ. ನಿಮ್ ವೀಕ್ಷಕರಿಗೆ ಬರೀ 2,10,000ಗೆ ಮುಗಿಸ್ಕೊಡ್ತೀನಿ. 2011 ಮಾಡೆಲ್ ಪುಂಟೋ ಅಂಡ್ ನಿಮ್ಗೆ ಡೀಸೆಲ್ ಗಾಡಿ ಇರೋದಕ್ಕೋಸ್ಕರ ತುಂಬಾ ಒಳ್ಳೆ 20 ಮೇಲೆನೆ ಮೈಲೇಜ್ ಸಿಗುತ್ತೆ ಸರ್. ಓಕೆ, ಸೊ ಹಾಗೆ ಇನ್ನೊಂದು ಗಾಡಿ ಇರೋದ್ರ ಸರ್ ನೆಕ್ಸ್ಟ್ ಬನ್ನಿ Hyundai i20 ಆಸ್ಟಾ ಫುಲ್ಲಿ ಲೋಡೆಡ್ ವಿತ್ ಪುಷ್ ಬಟನ್ ಸಿಗೋದು ಸರ್ ಇದು. ಓಕೆ, ಆಸ್ಟಾ ಗಾಡಿ ಆಸ್ಟಾ i20 2012 ಮಾಡೆಲ್ ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್, ಡ್ಯುಯಲ್ ಏರ್ ಬ್ಯಾಗ್ ಸಿಗತ್ತೆ, ಬ್ಲೂಟೂತ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ABS, ಆಟೋ ಕ್ಲೋಸರ್ ಮಿರರ್, 4 ಡೋರ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ರಿಮೋಟ್ ಕೀ ಸಿಗತ್ತೆ, ಬ್ಯಾಕ್ ಡಿಫಾಗರ್, ವೈಫರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಸಿಗತ್ತೆ. ಫುಲ್ಲಿ ಲೋಡೆಡ್ ಗಾಡಿ, ಪ್ರತಿಯೊಂದು ಆಪ್ಷನ್ ಸಿಗತ್ತೆ. ಪೆಟ್ರೋಲ್ ಗಾಡಿ, ಆಸ್ಟಾ ಗಾಡಿ. ಕೋಟಿಂಗ್ ಪ್ರೈಸ್ 390 ಇದೆ. ನಿಮ್ ವೀಕ್ಷಕರಿಗೆ 375ಗೆ ಫೈನಲ್ ಮುಗಿಸ್ಕೊಡ್ತೀನಿ. ಫುಲ್ಲಿ ಲೋಡೆಡ್ ಗಾಡಿ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ KUV 100 ಸಿಂಗಲ್ ಓನರ್, 34,000 ಓಡಿದೆ. ಕಂಪ್ನಿಯಿಂದ ಶೋರೂಮ್ ರೆಕಾರ್ಡ್ ಕೊಡ್ತೀನಿ. 34,000 ಓಡಿದೆ, 34,000 ಬರೀ 34,000. K6 ಪ್ಲಸ್ ಇದು. ಫುಲ್ಲಿ ಲೋಡೆಡ್ ಗಾಡಿ, ಏರ್ ಬ್ಯಾಗ್ಸ್ ಇರಲಿ, ABS ಇರಲಿ ಎಲ್ಲ ಬರುತ್ತೆ. 2 ಡೋರ್ ಏರ್ ಬ್ಯಾಗ್, ಡ್ಯುಯಲ್ ಏರ್ ಬ್ಯಾಗ್ ಸಿಗತ್ತೆ, 4 ಡೋರ್ ಪವರ್ ವಿಂಡೋ ಸಿಗತ್ತೆ, ಓಕೆ, ಪವರ್ ಸ್ಟೇರಿಂಗ್ ಸಿಗತ್ತೆ, ಸೈಡ್ ಅಡ್ಜಸ್ಟಬಲ್ ಮಿರರ್ ಕಂಟ್ರೋಲ್ ಸಿಗತ್ತೆ, ಸ್ಟೇರಿಂಗ್ ನಲ್ಲಿ ಮೌಂಟ್ ಕಂಟ್ರೋಲ್, ಬ್ಲೂಟೂತ್ ಸಿಸ್ಟಮ್ ಸಿಗತ್ತೆ, AC ಕ್ಲೈಮೇಟ್ ಕಂಟ್ರೋಲ್ ಸಿಗತ್ತೆ, ಬ್ಯಾಕ್ ಡಿಫಾಗರ್, ವೈಫರ್ ಸಿಗತ್ತೆ. ಗಾಡಿನಲ್ಲಿ ತುಂಬಾ ಹೆವಿ ಕಮ್ಮಿ ಓಡಿದೆ ಗಾಡಿ. ಮೈಲೇಜ್ ಸರ್ ಇದರದ್ದು? ಸರ್ ಮೈಲೇಜ್ KUV ನಲ್ಲಿ ಪೆಟ್ರೋಲ್ ಗಾಡಿ ಇದು. ಸೊ ನಿಮಗೆ ಪೆಟ್ರೋಲ್ ಗಾಡಿ ಚಾಲೆಂಜ್ ಮಾಡ್ತೀನಿ, 20 ಸಿಗತ್ತೆ. 3 ಸಿಲಿಂಡರ್ 1.2 ಇಂಜಿನ್ ಇದು. ಸೊ 20 ನಿಮಗೆ ಸಿಗತ್ತೆ. ಸಿಟಿನಲ್ಲಿ 15. ಮೈಲೇಜ್ನಲ್ಲಿ ನಿಮಗೆ ಏನು ಕಂಪ್ಲೇಂಟ್ ಸಿಗಲ್ಲ. 6 ಸೀಟರ್ ಗಾಡಿ, 6 ಜನ ಕಣ್ಣು ಮುಚ್ಕೊಂಡು ಕುತ್ಕೊಳ್ಬೋದು. ತುಂಬ ಸ್ಪೇಷಿಯಸ್ ಗಾಡಿ ಇದು. ನಿಮ್ಮ ವೀಕ್ಷಕರಿಗೆ 4 ಲಕ್ಷ ಹೇಳ್ತಾ ಇದ್ದೀನಿ, 3,70,000ಗೆ ಮುಗಿಸ್ಕೊಡ್ತೀನಿ. 3,70,000ಗೆ ಚಾಲೆಂಜಿಂಗ್ ಪ್ರೈಸ್. ಕಮ್ಮಿ ಓಡಿದ್ದು ಗಾಡಿ ಸರ್, ಮಾರ್ಕೆಟ್ನಲ್ಲಿ ಯಾರೂ ಕೊಡಲ್ಲ. ಇದರಲ್ಲಿ ನಿಮಗೆ ಜಾಸ್ತಿ ಈ ಪ್ರೈಸ್ಗೆ ಎಲ್ಲ ಜಾಸ್ತಿ ಓಡಿದ್ದು ಗಾಡಿ ಕೊಡ್ತಾರೆ. ಬಟ್ ನಾವು ಪ್ರೈಸಿಂಗ್ನೇ ಕಮ್ಮಿ ಕೊಡ್ತಾ ಇದ್ದೀನಿ, ಕಿಲೋಮೀಟರ್ನೇ ಕಮ್ಮಿ ಕೊಡ್ತಾ ಇದ್ದೀನಿ, ಓನರ್ನೇ ಕಮ್ಮಿ ಕೊಡ್ತಾ ಇದ್ದೀನಿ. ಮಹೀಂದ್ರಾ XUV ಸರ್, 2012 ಮಾಡೆಲ್, W8 ಟಾಪ್ ಎಂಡ್ ಸರ್ ಇದು. ಓಕೆ, ಫುಲ್ಲಿ ಲೋಡೆಡ್ ಗಾಡಿ. XUV ಎಷ್ಟು ಬರುತ್ತೆ ಸರ್ ಅದಕ್ಕೆ? ಇದರಲ್ಲಿ 8 ಏರ್ ಬ್ಯಾಗ್ ಸಿಗತ್ತೆ, ಓಕೆ, ಬ್ಲೂಟೂತ್ ಸಿಸ್ಟಮ್, ಸ್ಕ್ರೀನ್ ಟಚ್ ಸಿಗತ್ತೆ, ಆಟೋ ಕ್ಲೋಸರ್ ಮಿರರ್ ಸಿಗತ್ತೆ, ಅಂಡ್ 4 ಡೋರ್ ಪವರ್ ವಿಂಡೋ ಸಿಗತ್ತೆ, ಪವರ್ ಸ್ಟೇರಿಂಗ್ ಸಿಗತ್ತೆ, ಹಿಂದೆ ಕುತ್ಕೊಳ್ಳೋಕೆ ರೇರ್ AC, ಬ್ಯಾಕ್ ಡಿಫಾಗರ್. ಫುಲ್ಲಿ ಲಕ್ಸುರಿ ರೋಡೆಡ್ ಗಾಡಿ ಸರ್ ಇದು. ಓಕೆ, ಪ್ರತಿ ಒಂದು ಆಪ್ಷನ್ ಸಿಗತ್ತೆ ಸರ್ ಗಾಡಿನಲ್ಲಿ. W8 ಟಾಪ್ ಎಂಡ್ 2012 ಮಾಡೆಲ್. ಕೋಟಿಂಗ್ ಪ್ರೈಸ್ ಬನ್ನಿ 590 ಇದೆ. ನಿಮ್ ವೀಕ್ಷಕರಿಗೆ 575ಗೆ XUV ಕೊಡ್ತಾ ಇದ್ದೀನಿ, W8 ಟಾಪ್ ಎಂಡ್ 575. ಇದ್ರ ಮೇಲೆ ಲೋನು 0 ಡೌನ್ ಪೇಮೆಂಟ್ ಸರ್. ಮುಂದೆ ಬರಲಿ ಸರ್, ಮಾಡಿಸ್ಕೊಡೋಣ ಸರ್. ಓಕೆ, ಸೂಪರ್. ನೆಕ್ಸ್ಟ್ ಗಾಡಿ ಇರೋದು ಸರ್ ಚವರ್ಲೆಟ್ ಕ್ರೂಸ್ ಸರ್, LDZ ಟಾಪ್ ಎಂಡ್ ಸನ್ರೂಫ್, 4 ಡೋರ್ ಪವರ್ ವಿಂಡೋ ಸಿಗತ್ತೆ, ಪುಷ್ ಬಟನ್ ಸ್ಟಾರ್ಟ್ ಸಿಗತ್ತೆ, ಅಂಡ್ ಸನ್ರೂಫ್ ಸಿಗತ್ತೆ ಗಾಡಿನಲ್ಲಿ. ಗಾಡಿನಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಸಿಗತ್ತೆ, ABS ಸಿಗತ್ತೆ, ಲೆದರ್ ಸೀಟ್ ಸಿಗತ್ತೆ ಕಂಪ್ನಿಯಿಂದ ಒರಿಜಿನಲ್, ಅಂಡ್ ಆಟೋ ಕ್ಲೋಸರ್ ಮಿರರ್ ಸಿಗತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಸಿಗತ್ತೆ,
ಸೈಡ್ ಅಡ್ಜಸ್ಟಬಲ್ ಮಿರರ್, ಬ್ಯಾಕ್ ಡಿಫಾಗರ್ ಸಿಗುತ್ತೆ, ಮುಂದೆದು ಫಾಗ್ ಲ್ಯಾಂಪ್, ರಿಮೋಟ್ ಕೀ ಸಿಗುತ್ತೆ ಸರ್ ಗಾಡಿನಲ್ಲಿ. ಪ್ರತಿಯೊಂದು ಸಿಗುತ್ತೆ. ಸನ್ರೂಫ್ ಇರೋದು ಗಾಡಿ ಸರ್ ಇದು. ಕೋಟಿಂಗ್ ಪ್ರೈಸ್ 425 ಇದೆ. 12 ಮಾಡೆಲ್ ಚಾಲೆಂಜಿಂಗ್ ಪ್ರೈಸ್ ಸಮೇತ ಕೊಡ್ತೀನಿ. ಬರೀ 395ಗೆ ಚಾಲೆಂಜ್ ಮಾಡ್ಕೊಡ್ತಾ ಇದ್ದೀನಿ, ಯಾರು ಕೊಡಲ್ಲ ಆ ಪ್ರೈಸ್ಗೆ. 395ಗೆ ಚವರ್ಲೆಟ್ ಕ್ರೂಸ್ ತಗೊಂಡೋಗಿ 12 ಮಾಡೆಲ್. ಸೂಪರ್. ನೆಕ್ಸ್ಟ್ ಗಾಡಿ ಸರ್ ಇದು ಹೋಂಡಾ ಮೊಬೈಲ್ VMT 7 ಸೀಟರ್ 8 ಸೀಟರ್. 8 ಸೀಟರ್. ಓಕೆ. ಗಾಡಿನಲ್ಲಿ ಬ್ಯಾಕ್ ಡಿಫಾಗರ್, ವೈಫರ್, ಅಲೋ ವೀಲ್ಸ್, ಡ್ಯುಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ರೇರ್ AC ರೂಫ್ ನಲ್ಲಿ, ಲೆದರ್ ಸೀಟ್ ಸ್ಟ್ಯಾಂಡ್ ಇದು ಹಾಕಿದ್ದಾರೆ ಕಸ್ಟಮರ್, ಅಂಡ್ 3D ಫ್ಲೋರ್ ಮ್ಯಾಟ್ ಹಾಕಿದ್ದಾರೆ ಬ್ರೌನ್ ಕಲರ್ದು. ನೀವು ನೋಡ್ಬೋದು. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲೋ ವೀಲ್ಸ್, ಪ್ರತಿಯೊಂದು VMT ಫುಲ್ಲಿ ಲೋಡೆಡ್ ಗಾಡಿ. ಇದು 2014 ಮಾಡೆಲ್, ಸೆಕೆಂಡ್ ಓನರ್, 8 ಸೀಟರ್. ಕೋಟಿಂಗ್ ಪ್ರೈಸ್ ಬನ್ನಿ 5,40,000 ಇದೆ. ನಿಮ್ ವೀಕ್ಷಕರಿಗೆ 5,20,000ಗೆ ಮುಗಿಸ್ಕೊಡ್ತೀನಿ. 5,20,000 ಅಂತ ಹೇಳ್ತೀರಾ. ಹಾಗೆ ನಿಮಗೆ ಫ್ರಂಟ್ ಪ್ರೊಫೈಲ್ ತೋರಿಸ್ಬಿಡ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ಟೈರ್ ಕಂಡೀಷನ್ ತೋರಿಸಿದ್ದೀನಿ, ಟೈರ್ ಕಂಡೀಷನ್ ಚೆನ್ನಾಗಿದೆ. ಹಾಗೆ ಫ್ರಂಟ್ ಪ್ರೊಫೈಲು ನೋಡ್ಬೋದು, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಪ್ರೈಸ್ ಹೇಳಿದರೆ ಇದ್ರ ಮೇಲೂ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಡಸ್ಟರ್ 80 PS RX-Z ಅದು. ಗಾಡಿನಲ್ಲಿ 2 ಡೋರ್ ಏರ್ ಬ್ಯಾಗ್ ಸಿಗತ್ತೆ, ಡಬಲ್ ಏರ್ ಬ್ಯಾಗ್ ಸಿಗತ್ತೆ, ABS ಸಿಗತ್ತೆ, ಸಿಂಟೆಕ್ಸ್ ಸಿಸ್ಟಮ್ ಕಂಪ್ನಿಯಿಂದ ಬರುತ್ತೆ. LGದು 4 ಡೋರ್ ಪವರ್ ವಿಂಡೋ ಸಿಗತ್ತೆ, ಪವರ್ ಸ್ಟೇರಿಂಗ್ ಸಿಗತ್ತೆ, ಸೈಡ್ ಅಡ್ಜಸ್ಟಬಲ್ ಮಿರರ್ ಕಂಟ್ರೋಲ್ ಸಿಗತ್ತೆ, AC ಕ್ಲೈಮೇಟ್ ಕಂಟ್ರೋಲ್ ಸಿಗತ್ತೆ, ಅಂಡ್ ನಿಮಗೆ ಬ್ಯಾಕ್ ಡಿಫಾಗರ್, ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್ ಸಿಗತ್ತೆ, ರಿಮೋಟ್ ಕೀ, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಲಾಕಿಂಗ್, ಸ್ಟೇರಿಂಗ್ ಅಡ್ಜಸ್ಟಬಲ್ ಸಿಗತ್ತೆ. ಗಾಡಿನಲ್ಲಿ ಪ್ರತಿಯೊಂದು ಸಿಗತ್ತೆ. 2014 ಮಾಡೆಲ್. ಕೋಟಿಂಗ್ ಪ್ರೈಸ್ ಬನ್ನಿ 5,85,000 ಇದೆ. ನಿಮ್ ವೀಕ್ಷಕರಿಗೆ ಬರೀ 5,60,000ಗೆ 14 ಮಾಡೆಲ್ ಡೆಕ್ಸ್ಟರ್ ಡೀಸೆಲ್ ಗಾಡಿ, 80 PS ಮೈಲೇಜ್ ಇರೋದು ಗಾಡಿ ಕೊಡ್ತಾ ಇದ್ದೀವಿ ಸರ್. ಫೋರ್ಡ್ ಫಿಯೆಸ್ಟಾ 2010 ಮಾಡೆಲ್ ಸರ್, ಸೆಕೆಂಡ್ ಓನರ್. ಸಿಂಟೆಕ್ಸ್ ಸಿಸ್ಟಮ್ ಸಿಗತ್ತೆ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಸಿಗತ್ತೆ. ಈ ಗಾಡಿನಲ್ಲಿ ಮೈಲೇಜ್ ಕೂಡ ನಿಮಗೆ 20 ಖಂಡಿತ ಸಿಗುತ್ತೆ. TDCI ಇಂಜಿನ್, ಡೀಸೆಲ್ ಇಂಜಿನ್, 10 ಮಾಡೆಲ್ ಸರ್ ಗಾಡಿ ಇದು. ಕೋಟಿಂಗ್ ಪ್ರೈಸ್ 2,20 ಇದೆ. ನಿಮ್ ವೀಕ್ಷಕರಿಗೆ ಬರೀ 2 ಲಕ್ಷಗೆ ಮುಗಿಸ್ಕೊಡ್ತೀನಿ ಸರ್. 10 ಮಾಡೆಲ್ ಸ್ಯಾಂಟ್ರೋ ಸಿಗಲ್ಲ, ಫಿಯೆಸ್ಟಾ ಕೊಡ್ತಾ ಇದ್ದೀನಿ. ಮತ್ತೆ ನಮ್ಮ ಹತ್ರ ಸಿವಿಕ್ ಇದೆ, 2013 ಮಾಡೆಲ್, ಸೆಕೆಂಡ್ ಓನರ್, ಆಟೋಮೆಟಿಕ್ ವೇರಿಯಂಟ್. ಓಡಿಸೋಕ್ಕೆ ಇವಾಗ ನಿಮ್ಗೆ ಆಟೋಮೆಟಿಕ್ ವೇರಿಯಂಟ್ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಇರುತ್ತೆ. ಸ್ಟೇರಿಂಗ್ ನಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ, ಆಟೋ ಕ್ರೂಸರ್ ಮಿರರ್ ಸಿಗುತ್ತೆ, ಡಬಲ್ ಏರ್ ಬ್ಯಾಗ್ ಸಿಗುತ್ತೆ, 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಸೈಡ್ ಅಡ್ಜಸ್ಟಬಲ್ ಮಿರರ್ಸ್ ಕಂಟ್ರೋಲ್ ಸಿಗುತ್ತೆ, ಆ್ಯಂಡ್ ನಿಮಗೆ ಗಾಡಿನಲ್ಲಿ ಡಿಫಾಗರ್, ಫಾಗ್ ಲ್ಯಾಂಪ್, ರಿಮೋಟ್ ಕೀ ಸಿಗುತ್ತೆ, ಎಲ್ಲ ಸಿಗುತ್ತೆ ಸರ್. 13 ಮಾಡೆಲ್ ವೈಟ್ ಕಲರ್ ಸಿವಿಕ್ ಸರ್. ಮಾರ್ಕೆಟ್ನಲ್ಲಿ 5 ಲಕ್ಷ ಹೇಳ್ತಾರೆ, ಬಟ್ ನಾವು ಅಷ್ಟು ಹೇಳಲ್ಲ. 4,40,000 ಇದೆ ನಮ್ಮ ಹತ್ರ. 4,20,000 ಕೊಡಲಿ. ಇದು 11 ಮಾಡೆಲ್ ಪ್ರೈಸ್ ಹೇಳ್ತಾ ಇದ್ದೀನಿ. 13 ಮಾಡೆಲ್ಗೆ ಕಣ್ಣು ಮುಚ್ಕೊಂಡು ತಗೊಂಡು ಹೋಗ್ಬೋದು ಸರ್, ಪೂರ್ತಿ ಲೋನ್ ಆಗುತ್ತೆ. ಸೊ ಇನ್ನೊಂದು ಮೈಲೇಜ್ ಗಾಡಿ ಇರೋದು ಇವ್ರ ಹತ್ರ ಹೇಳಿ ಸರ್. ಸರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. 10 ಮಾಡೆಲ್ ಸಿಂಗಲ್ ಓನರ್, ಫ್ರೆಶ್ ಇನ್ಶೂರೆನ್ಸ್ ಇದೆ ಗಾಡಿನಲ್ಲಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದ್ದಾರೆ, ಅಂಡ್ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ಇದ್ದಾರೆ, ಬ್ರ್ಯಾಂಡ್ ನ್ಯೂ ಇನ್ಶೂರೆನ್ಸ್ ಇದ್ದಾರೆ. ಸಿಂಗಲ್ ಓನರ್, 10 ಮಾಡೆಲ್ VXI, ಆಫ್ಟರ್ ಫಿಟ್ಟೆಡ್ 4 ಡೋರ್ ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ. ಮೈಲೇಜ್ ನಿಮ್ಗೆ 20 ಮೇಲೇನೆ ಸಿಗುತ್ತೆ. ಆಲ್ಟೋ ಗಾಡಿ ಇದು. 2010 ಮಾಡೆಲ್ ಸಿಂಗಲ್ ಓನರ್. ಕೋಟಿಂಗ್ ಪ್ರೈಸ್ 2,20,000 ಇದೆ. ನಿಮ್ ವೀಕ್ಷಕರಿಗೆ ಫೈನಲ್ 195ಗೆ ಮುಗಿಸ್ಕೊಡ್ತೀನಿ. 1,95,000ಕ್ಕೆ ಮುಗಿಸ್ಕೊಡ್ತಿದ್ದಾರೆ ಸರ್. 2012 ಮಾಡೆಲ್, ಡಾಕ್ಟರ್ ಯೂಸ್ ಮಾಡಿದ್ದು, ಸಿಂಗಲ್ ಓನರ್, ಫೋರ್ಡ್ ಫಿಗೋ, ಡೀಸೆಲ್ ಇಂಜಿನ್. ಬರೀ ನಿಮ್ ವೀಕ್ಷಕರಿಗೆ ಕೋಟಿಂಗ್ ಪ್ರೈಸ್ 2,25,000 ಇದೆ. 190ಗೆ ಮುಗಿಸ್ಕೊಡ್ತೀನಿ ಹೇಳಿ ಸರ್. 2007 ಮಾಡೆಲ್, ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಏನ್ ತಲೆನೋವು ಇರಲ್ಲ. ಹೋಂಡಾ ಸಿಟಿ 7 ಮಾಡೆಲ್, 1,70,000ಗೆ ಕೊಡ್ತೀನಿ ಸರ್. 1,70,000. ಹೌದು, 7 ಮಾಡೆಲ್, ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. RTOಗೆ ಹೋಗಕ್ಕೆ ಏನಿಲ್ಲ, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸ್ಯಾಂಟ್ರೋ ಇದೆ ಇಲ್ಲಿ ಒಂದು, ಅದು ಬನ್ನಿ 1,60,000ಗೆ 8 ಮಾಡೆಲ್ ಕೊಡ್ಬಿಡ್ತೀನಿ ಸರ್. 1,50,000 ಮಾಡಿ ಸರ್. ಜಿಂಕ್ 2 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಖಂಡಿತ ಬರುತ್ತೆ. ಖಂಡಿತ ಸರ್, ನಿಮ್ಮ ಕಸ್ಟಮರ್ ಮುಂದೆ ಬರಲಿ. ಓಕೆ. ಮತ್ತೊಂದು 7 ಸೀಟರ್ ಇರೋದು ಚವರ್ಲೆಟ್ ಎಂಜಾಯ್ ಹೇಳಿ ಸರ್. ಸ್ವಲ್ಪ ಡಸ್ಟ್ ಆಗಿದೆ, ಹೊರಗಡೆ ನಿಲ್ಸಿದ್ದಾರೆ, ಸೊ ಎಲ್ಲ ವಾಶ್ ಮಾಡಿ ಕೊಡ್ತಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, LT ವೇರಿಯಂಟ್, ಓಕೆ, ಅಂಡ್ ನಿಮ್ಗೆ
ಗಾಡಿನಲ್ಲಿ 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಸ್ಟೇರಿಂಗ್ ನಲ್ಲಿ ರೂಫ್ ಸಿಗುತ್ತೆ, ರೂಫ್ AC ಕಂಟ್ರೋಲ್ ಸಿಗುತ್ತೆ, ಲೈಕ್ ಎರ್ಟಿಗಾ ತರನೇ ಅಲ್ವಾ Ertiga ತರಾನೇ. ಅಂಡ್ ನಿಮ್ಗೆ ಗಾಡಿನಲ್ಲಿ ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಲಾಕಿಂಗ್, ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ, ಬ್ಯಾಕ್ ಡಿಫಾಗರ್, ವೈಫರ್ ಸಿಗುತ್ತೆ, EBS ಸಿಗುತ್ತೆ. ಓಕೆ 8 ಸೀಟರ್ ಗಾಡಿ. ಕೋಟಿಂಗ್ ಪ್ರೈಸ್ ಬನ್ನಿ 395. ನಿಮ್ಮ ವೀಕ್ಷಕರಿಗೆ 360ಗೆ 13 ಮಾಡೆಲ್ ಎಂಜಾಯ್ ಕೊಡ್ಬಿಡ್ತೀನಿ ಸರ್. ಹಾಗೆ ಇನ್ನೊಂದು SX4 2012 ಮಾಡೆಲ್, ಸೆಕೆಂಡ್ ಓನರ್, VDI. ಬರೀ 3 ಲಕ್ಷಗೆ ಮುಗಿಸ್ಕೊಡ್ತೀನಿ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಸಿಗುತ್ತೆ. ಗಾಡಿನಲ್ಲಿ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಸಿಗುತ್ತೆ. ಅಂಡ್ ನಿಮ್ಗೆ ಸೀಟ್ ಕವರ್ ಲೆದರ್ದು ಸಿಗುತ್ತೆ ಸರ್, ಬ್ಯಾಕ್ ಡಿಫೋಗರ್ ಸಿಗುತ್ತೆ. VDI ಗಾಡಿ ನಿಮ್ಗೆ ಸಾಧ್ಯ ಇಲ್ಲ ಈ ಪ್ರೈಸ್ಗೆ ಕೊಡೋದು, ಆ ಪ್ರೈಸ್ಗೆ ಕೊಡ್ತಾ ಇದ್ದೀನಿ. ಹುಂಡೈ ಎಸೆಂಟ್ ಒಂದು ಇರೋದು ಸರ್, ಹೇಳಿ ಸರ್. ಬಂಪರ್ ಪ್ರೈಸ್ 2009 ಮಾಡೆಲ್ ಸರ್, ಹಾ 1,40,000ಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಸಿಗುತ್ತೆ. ಬರೀ 1,40,000ಗೆ 9 ಮಾಡೆಲ್ ಅಸೆಂಟ್ ಕೊಡ್ತಾ ಇದ್ದೀನಿ.